ಕೊನೆಗೂ ಕೂಡ ಅಧಿಕೃತವಾಗಿ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಲೋಕಭವನ ತಲುಪಿದ ಸಚಿವರ ಖಾತೆ ಪಟ್ಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಖಾತೆ ಪಟ್ಟಿ ಎಕ್ಸ್ಕ್ಲೂಸಿವ್. ಕೊನೆಗೂ ಅಧಿಕೃತವಾಗಿ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಲೋಕಭವನ ತಲುಪಿದೆ ಈಗ ಸಚಿವರ ಖಾತೆ ಪಟ್ಟಿ. ಸಾಕಷ್ಟು ಗೊಂದಲ, ಅಸಮಾಧಾನ ಎಲ್ಲವೂ ಕೂಡ ಇದ್ದಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಖಾತೆ ಪಟ್ಟಿ ಎಕ್ಸ್ಕ್ಲೂಸಿವ್. ಕೊನೆಗೂ ಅಂತೂ ಇಂತೂ ಅಧಿಕೃತವಾಗಿ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಲೋಕಭವನ ಈಗ ತಲುಪಿದೆ ಸಚಿವರ ಖಾತೆ ಪಟ್ಟಿ. ಸಾಕಷ್ಟು ಗೊಂದಲ ಇತ್ತು. ಯಾರ್ಯಾರಿಗೆ ಯಾವ್ಯಾವ ಖಾತೆ, ಹಳೆ ಖಾತೆ ಕಂಟಿನ್ಯೂ ಆಗುತ್ತಾ ಅಥವಾ ಹೊಸ ಖಾತೆ ಕೊಡ್ತಾರಾ ಅಥವಾ ರಿಪ್ಲೇಸ್ಮೆಂಟ್ ಯಾವ ರೀತಿಯಾಗಿ, ಎಲ್ಲವೂ ಕೂಡ ಸಾಕಷ್ಟು ಗೊಂದಲ. ಇದೆಲ್ಲದರ ನಡುವೆ ಈಗ ಕೊನೆಗೂ ಅಂತಿಮವಾಗಿ ಖಾತೆ ಹಂಚಿಕೆ ಆಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವ ಖಾತೆ? ಹಾಗಾದ್ರೆ ಲೋಕಭವನ ತಲುಪಿದೆ ಸಚಿವರ ಖಾತೆ ಪಟ್ಟಿ. ವಸತಿ ಖಾತೆ ಅಂತ ಗೊತ್ತಾಗ್ತಾ ಇದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ. ನೋಡಿ, ಈಗ ಅಧಿಕೃತವಾಗಿ ಖಾತೆ ಹಂಚಿಕೆ ಆಗಿರುವಂತದ್ದು. ಲೋಕಭವನ ತಲುಪಿದೆ ಸಚಿವರ ಖಾತೆ ಪಟ್ಟಿ. ಸಾಕಷ್ಟು ಗೊಂದಲಗಳಿದ್ದೀತಾ ಇತ್ತು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ. ಈ ಹಿಂದೆ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಖಾತೆನೇ ಇದ್ದಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಹಾಗೆ ಪರಿಸರ ಖಾತೆ, ಸಚಿವ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ, ರುದ್ರಪ್ಪ ಲಮಾಣಿಗೆ ಸಕ್ಕರೆ ಮತ್ತೆ ಜವಳಿ ಖಾತೆ, ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ. ಅವರು ಬಹಳ ಪ್ರಬಲವಾಗಿ ಪೈಪೋಟಿ ಮಾಡಿದ್ರು, ನನಗೆ ಆಹಾರ ಇಲಾಖೆ ಖಾತೆ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಡಿ ಅಂತ. ಲೋಕಭವನ ತಲುಪಿದೆ ಈಗ ಸಚಿವರ ಪಟ್ಟಿ. ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಖಾತೆನೇ ಆಗ್ಬಿಟ್ಟಿದೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಹಾಗೆ ಪರಿಸರ ಖಾತೆ ಸಿಕ್ಕಿದೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆ, ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆ ಆಯ್ತು. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಮುಜರಾಯಿ ಹಾಗೆ ಬೇರೆ ಖಾತೆ ಸಿಕ್ಕಿತ್ತು ಅವರಿಗೆ. ಈಗ ಮತ್ತೆ ಅವರಿಗೆ ಬದಲಾವಣೆ ಆಯಿತು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಜಲಸಂಪನ್ಮೂಲ, ಈಗ ಬದಲಾವಣೆ ಆಗಿದೆ ರಾಮಲಿಂಗಾರೆಡ್ಡಿ ಅವರ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಅವರು ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿದ್ರಾಯ್ತು ರಾಮಲಿಂಗಾರೆಡ್ಡಿ ಅವರು, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂದ್ರು. ಆದ್ರೆ ಈಗ ಅದಕ್ಕೂ ಕೃಷ್ಣ ಬೈರೇಗೌಡ ಇದ್ರು. ಆ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಖಾತೆ ಸಿಕ್ಕಿತು. ಸಚಿವ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ. ಸಾಕಷ್ಟು ಪೈಪೋಟಿ ಇದ್ದಿತ್ತಾಯ್ತು. ಲಕ್ಷ್ಮಣ್ ಸವದಿ ಅವರು ಹೇಳ್ತಾ ಇದ್ರು ನನಗೆ ಸಚಿವ ಸ್ಥಾನ ಸಿಗಬೇಕು ಅಂದ್ರು. ಅಂತೂ ಇಂತೂ ಸಚಿವ ಸ್ಥಾನ ಸಿಕ್ತು. ಬಿಜೆಪಿಯಿಂದ ಬಂದವರು. ಸೊ ಸಚಿವ ಸ್ಥಾನ ಸಿಕ್ತು, ಪ್ರಮಾಣ ವಚನ ಮಾಡಿದ್ರು. ಆದ್ರೆ ಖಾತೆ ಯಾವುದು ಅಂತ ಹಂಚಿಕೆ ಆಗಿಲ್ಲ. ಕೊನೆಗೂ ಕೂಡ ಈಗ ಅಧಿಕೃತವಾಗಿ ಖಾತೆ ಹಂಚಿಕೆ ಆಗಿದೆ. ಲೋಕಭವನ ತಲುಪಿದೆ ಸಚಿವರ ಖಾತೆ ಪಟ್ಟಿ. ಯಾಕಂತ ಹೇಳಿದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿ 10 ದಿವಸ ಆಯಿತು. ಆದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಗೊಂದಲ, ಬೇರೆ ಅಧಿವೇಶನ. ಸೊ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಿ ಮೊದಲ ಅಧಿವೇಶನ. ಸೊ ಈ ಸಂದರ್ಭದಲ್ಲಿ ಖಾತೆ ಯಾವ್ಯಾವರಿಗೆ ಯಾವ್ಯಾವ ಖಾತೆ ಹಂಚಿಕೆ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಿತ್ತು, ಗೊಂದಲ ಆಗ್ತಾ ಇತ್ತು. ಕೆಲವರಿಗೆ ಹಳೆ ಖಾತೆ ಅದೇ ಕಂಟಿನ್ಯೂಟಿ ಆಗತ್ತಾ ಅಥವಾ ಬೇರೆ ಖಾತೆ ಕೊಡ್ತಾರಾ ಅಥವಾ ಹೊಸಬರಿಗೆ ಯಾವ ರೀತಿಯಾದಂತಹ ಖಾತೆ, ಎಲ್ಲದಕ್ಕೂ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಒಂದ್ ಕಡೆ ದೆಹಲಿಗೆ ಹೋಗ್ತಾರೆ, ಸಿಎಂ ಬರ್ತಾರೆ. ಆದ್ರೆ ಖಾತೆ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಅಧಿಕೃತವಾಗಿ ಈಗ ವಸತಿ ಖಾತೆ, ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಹಾಗೆ ಪರಿಸರ ಖಾತೆ. ಹಿಂದೆ ಅವರು ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಣೆ ಮಾಡ್ತಾ ಇದ್ರು. ಕಾವೇರಿ ವಿಚಾರದಲ್ಲಿ ನೋಡ್ತಾ ಇದ್ವಿ, ನೀರಿನ ವಿಚಾರದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ. ಇಂಥ ಸಂದರ್ಭದಲ್ಲಿ ಅವರು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ರು. ಈಗ ಮತ್ತೆ ಬದಲಾವಣೆ ಆಗಿದೆ ಅವರ ಖಾತೆ ಈಗ. ಸೊ ಕೆಎಚ್ ಮುನಿಯಪ್ಪ ಅವರು ನನಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು, ನನಗೆ ಆಹಾರ ಇಲಾಖೆ ಖಾತೆ ಬೇಡ ಅಂತ ಹೇಳ್ತಿದ್ರು. ಹಿಂದೆ ಸಿದ್ದರಾಮಯ್ಯ ಸಿಎಂ ಆದಂತ ಸಂದರ್ಭದಲ್ಲೂ ಕೂಡ ಅದೇ ಖಾತೆ ಸಿಕ್ಕಿತ್ತು ಅವರಿಗೆ. ಸೊ ಈಗ ಆ ಖಾತೆ ಮತ್ತೆ ಡಿಕೆ ಶಿವಕುಮಾರ್ ಆದಂತ ಸಂದರ್ಭ ಮತ್ತೆ ಅದೇ ಸಿಕ್ತು. ಆದ್ರೆ ಅವರು ಈ ಸಂದರ್ಭದಲ್ಲಿ 2ನೇ ಟರ್ಮಿನಲ್ಲಿ ನನಗೆ ಬೇಡ ಅಂತ ಹೇಳಿದ್ರು. ಆದ್ರೆ ಈಗ ಮತ್ತೆ ಖಾತೆಯನ್ನ ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ. ಈಗ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಈಗ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಒಬ್ಬೊಬ್ಬರಿಗೆ ಒಂದೊಂದು ಖಾತೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಜೊತೆಗೆ ಈಗ ಅದೇ ಖಾತೆಯನ್ನ ಕೊಟ್ಟಿದ್ರು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್. ಇನ್ನೊಂದು ಕಡೆಯಲ್ಲಿ ಈಗ ಖಾತೆ ವಿಚಾರಕ್ಕೆ ರಾಮಲಿಂಗಾರೆಡ್ಡಿ ಅವರನ್ನ ಚೇಂಜ್ ಮಾಡಿದ್ರು. ಏನಿರಬಹುದು ಅಂತ? ಕೇಳಿಸ್ತಾ ಇದೆಯಲ್ಲ ನಿಕೇಶ್? ನಿಕೇಶ್, ಅಂತೂ ಇಂತೂ
ಖಾತೆ ಹಂಚಿಕೆ ಅಧಿಕೃತವಾಗಿ ಈಗ ಹೊರಬೀಳ್ತಾ ಇರುವಂತದ್ದು. ಕಳೆದ ಸಚಿವ ಸಂಪುಟ ವಿಸ್ತರಣೆಯಾಗಿ ಒಂದು ವಾರಗಳ ಮೇಲೆ ಆದರೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ತಮ್ಮ ಪಟ್ಟಿಯನ್ನ ಕಳಿಸಿಕೊಡಿ, ಆ ಪಟ್ಟಿಯನ್ನ ನಾವು ಫೈನಲ್ ಮಾಡಿ ಕಳಿಸ್ತೀವಿ ಅನ್ನುವಂತ ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿದ್ರು. ಮತ್ತೆ ಡಿಕೆ ಶಿವಕುಮಾರ್ ಅವರು ಬಂದ ಒಂದು ದಿನ ಆದ ನಂತರದಲ್ಲೂ ಕೂಡ ಪಟ್ಟಿ ಇನ್ನೂ ಕೂಡ ಬರಲಿಲ್ಲ. ಇವತ್ತು ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರ ಕೈಗೆ ಪಟ್ಟಿ ಸೇರಿತ್ತು. ಅದಾದ ನಂತರ ಕೊನೆ ಹಂತದಲ್ಲಿ ಒಂದಷ್ಟು ಬದಲಾವಣೆಗಳಿಗಾಗಿ ಹೈಕಮಾಂಡ್ ಜೊತೆಗೆ ಒಂದಷ್ಟು ಕೊನೆ ಸುತ್ತಿನ ಮಾತುಕತೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಿ ಅಂತಿಮವಾಗಿ ಲೋಕಭವನಕ್ಕೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಿ ಕಳಿಸಿರುವಂತದ್ದು. ಬಹುತೇಕ ಈಗ ಆಗಿರುವಂತಹ ಖಾತೆ ಹಂಚಿಕೆಯಲ್ಲಿ ಮೊದಲ ಹಂತದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ರಚನೆ ಆದಂತಹ ಸಂದರ್ಭದಲ್ಲಿ ಖಾತೆಯನ್ನ ಯಾರೆಲ್ಲ ಆರಂಭಿಸಿದ್ರು, ಈಗ